ಕರ್ನಾಟಕದ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದು ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವ ವೈರಮುಡಿ ಬ್ರಹ್ಮೋತ್ಸವವು ವಿಶ್ವಪ್ರಸಿದ್ಧಿ. ವೈರಮಣಿ ಅಂದರೆ ವಜ್ರ, 52 ವಜ್ರಗಳಿಂದ ಕೂಡಿದ ಈ ಕಿರೀಟವನ್ನು ಸಾಕ್ಷಾತ್ ಶ್ರೀಮನ್ನಾರಾಯಣನೇ ವೈಕುಂಠದಲ್ಲಿ ಧರಿಸ್ತಿದ್ದ ಎನ್ನುವ ನಂಬಿಕೆ ಇದೆ. ಈ ಕಿರೀಟದ ಮೇಲ್ಭಾಗದಲ್ಲಿ ನಾಗಮಣಿ ಇದ್ದು ಇದನ್ನು ಆದಿಶೇಷನ ಪ್ರತೀಕ ಎಂದು ಹೇಳ್ತಾರೆ. ವೈರಮುಡಿ ಬ್ರಹ್ಮೋತ್ಸವವು ಪ್ರತಿ ವರ್ಷ ಚೈತ್ರ ಮಾಸದ ಪುಷ್ಯ ನಕ್ಷತ್ರದ ದಿವಸ ನಡೆಯುತ್ತೆ. ಅದು ರಾತ್ರಿ ಪ್ರಾರಂಭವಾಗಿ ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುನ್ನವೇ ಅಂತ್ಯಗೊಳ್ಳುತ್ತೆ. ದೇವರನ್ನು ದೇವಾಲಯದಿಂದ ಹೊರಗೆ ತಂದು ಹೊರಗಿನ ದೇವಾಲಯದ ಮುಂಭಾಗದಲ್ಲಿರುವ ಮಂಟಪದಲ್ಲಿ ವೈರಮುಡಿಯನ್ನು ತುಡಿಸಿ ಉತ್ಸವವೆಲ್ಲ ಮುಗಿದ ಮೇಲೆ ಅದೇ ಮಂಟಪದಲ್ಲಿ ವೈರಮುಡಿಯನ್ನು ತೆಗೆದು ದೇವರನ್ನು ದೇವಾಲಯದ ಒಳಗೆ ಕರೆದುಕೊಂಡು ಹೋಗ್ತಾ ಇದ್ರು. ಇದನ್ನು ಗಮನಿಸಿದ ಮೈಸೂರಿನ ಮಹಾರಾಜರಿಗೆ ಇಷ್ಟು ಹೊತ್ತು ವೈರಮುಡಿಯನ್ನು ಧರಿಸಿ ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದ್ದ ದೇವರು ಕಿರೀಟವಿಲ್ಲದೆ ದೇವಾಲಯದ ಪ್ರವೇಶ ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೆ ಅವರು ದೇವರಿಗೆ ಹೊಸದಾಗಿ ಒಂದು ನವರತ್ನ ಖಚಿತವಾದ ಕಿರೀಟವನ್ನು ಅರ್ಪಣೆ ಮಾಡ್ತಾರೆ. ನಂತರದ 7 ದಿನಗಳ ಕಾಲ ಈ ಕಿರೀಟವನ್ನು ಸ್ವಾಮಿಗೆ ತೊಡಿಸಿ ಅದನ್ನೇ ರಾಜಮುಡಿ ಉತ್ಸವ ಎಂದು 1 ವಾರಗಳ ಕಾಲ ಆಚರಣೆ ಮಾಡ್ತಾರೆ.